ಅವ್ನು ಈಗ ಬರತಾನಲ್ಲ ಅವ್ನು ಹೇಳ್ದ ಹಡ ಅವನ ಸಂಬಂಧ ಇಷ್ಟೊಂಬಟ್ಟ ಟ್ರೈನ್ ಲೇಟ್ ಆಗಿ ಅವ್ರಿಗೋಸ್ಕರ ಟ್ರೈನ್ ಅಲ್ಲಿ ಬಂದು ಗುದ್ದ ಅದು ಮುಂದೆ ಓಡಿಸುತ್ತೆ ಅವ್ನು ನೋಡಿದ್ರೆ ಅದು ಬಂದು ಗುದ್ದದ ಅದು ಮುಂದೆ ಹೋಗ್ಬಿಡತ್ತ ಅದು ಬಂದು ಅಲ್ಲಿಲ್ಲ ಏನು ತಡಿ ನಾವು ಮರೆ ಅಂದೇನ ಅಲ್ಲೇ ಸ್ವಲ್ಪ ಕಾಮನ್ ಸೆನ್ಸ್ ಆಯ್ತಾ ನಿಂತಿರೋ ಟ್ರೈನ್ ಜಾಗದಲ್ಲ ಇನ್ನೊಬ್ಬ ಬಂದು ನಿಲ್ಲಿಸ್ತಾನ ಅವ್ನು ಹೂ ಅಂದಂತೆ ಇವನು ಹೂ ಇಲ್ಲ ಜನನೇ ಇಲ್ಲ ಅಲ್ಲಿ ನೋಡೋರು ಗಡ್ಲ ಆ ಕಡೆ ಮುಂದವನು ಜನ ಇಲ್ಲ ಮೇಡಮ್ ಯಾರು ಗೊತ್ತಾ ಈಗ ಕೊಡ್ತಾರಲ್ಲ ಮೇಡಮ್ ಯಾರು RP ಕೂಡ ಮಾತಾಡ್ತಿದ್ರಲ್ಲ ನಾವು ಏನು ಹೇಳಿಲ್ಲ ಮಚ್ಚ ಹೇಗಿದೆ ಮಚ್ಚ ಸೂಪರ್ ಗುರು ಅದ್ಭುತವಾದ ಮೈಸೂರು ಅಂದ್ರೆ ಇದು ನೋಡಿದ್ವಿ ಹೇಗೆ ಅನ್ಸ್ ಮಚ್ಚ ನಿಂಗೆ ಸೂಪರ್ ಗುರು ನಿಂಗೆ ನಾವು ಈಗ ಮೈಸೂರು ತರ ಇರಬೇಕು ನಮ್ಮ ಧಾರವಾಡ ಕರ್ನಾಟಕ ಏನಾಯ್ತು ನಾಗೇ ನೋಡಿ ಸಣ್ಣ ವಯಸ್ಸಿಂದ ಬಹಳ ಸರಿ ನೋಡಿದ್ದೀನಿ ನನಗೆ ಇಲ್ಲಾಗಿರೋ ಅನುಭವ ಎಂದೂ ಆಗಿಲ್ಲ ಅಷ್ಟು ಖುಷಿ ಆಗ್ತದೆ ಮೈಸೂರು ಅನ್ನೋದು ಅನ್ಕೊಂಡಿರ್ಲಿಲ್ಲ ಈ ಊಹೆ ಮಾಡ್ಕೊಂಡಿರ್ಲಿಲ್ಲ ಅಲ್ಲ ಗುರು ಮೈಸೂರು ಅನ್ನೋದು ನಾ ಈ ತರ ಇರುತ್ತಂತ ಅನ್ಕೊಂಡಿರ್ಲಿಲ್ಲ ನಿಜವಾಗ್ಲು ಬಹಳ ಇಷ್ಟ ಆಯ್ತು ನನಗೆ ಇಷ್ಟ ಆಯ್ತಾ ಇಷ್ಟ ಆಯ್ತು ಪ್ಲೇಸ್ ಹೆಂಗೆ ಇಷ್ಟ ಆಯ್ತಾ ಪ್ಲೇಸ್ ಇಷ್ಟ ಆಯ್ತು ಅದ್ಭುತವಾದ ಸ್ವಚ್ಛತೆ ಹೇಗೆ ಅನಿಸ್ತಪ್ಪ ಹೇಗೆ ಅನಿಸ್ತು ಸೂಪರ್ ದರ್ಶನ್ ಹೇಗೆ ಅನಿಸ್ತು ಸೂಪರ್ ಮಗ ನಮ್ಮನ್ನ ಯಾಕೆ ಮಾಡ್ತೇನೆ ಮೊದಲೇ ಗುರುತ ಮಚ್ಚ ಬರಬೇಕು ಬೆಳಿಬೇಕು ಬಡ್ರ ಮಕ್ಕಳು ಕೊಡ್ರಿ ಒಂದೊಂದು ಹೊಡ್ರಿ ಬಡ ಬಡ ಇಲ್ಲೇ ಒಂದು 30 ತಾಸು ಮಾಡ್ರಿಪ್ಪ ಜಲ್ದಿ ಬರ್ರಿ ಮಚ್ಚ ಎಷ್ಟನೇ ಸಲ ಬರೋದು ಮೈಸೂರಿಗೆ ಫಸ್ಟ್ ಟೈಮ್ ಸಲ ಬರ್ತಾರೆ ಫಸ್ಟ್ ಟೈಮಾ ಏನದು ಏನು ನೋಡೋದು ಎಷ್ಟು 5 ಸಲ ನೋಡಿದ್ಯಾ 5 ಸಲ ನೀನು ಫಸ್ಟ್ ಟೈಮಾ ಹೆಂಗಿತ್ತು ಎಮೋಷನ್ ವ್ಯೂ ಹೆಂಗಿತ್ತು 5 ಸಲ ಎಮೋಷನ್ ವ್ಯೂ ಹೆಂಗಿತ್ತು ಮಚ್ಚ ಹೇಳ ಮಚ್ಚ ಹಸು ಗುಮ್ತೈತೆ ಇಂಟರ್ವ್ಯೂ ತಗೋಲ್ಲ ನೀನು ಅಣ್ಣ 5 ಸಲ ಬಂದು ನಿಮ್ದು ಅನುಭವ ಹೇಗಿದೆ ಈಗ ಹೇಗಿದೆ 5 ಸಲ ಯಾರು ಮೈಸೂರು ಹುಡುಗರು ಅವ್ರ ಹೌದಾ ಮಚ್ಚ ಆಗಿನ ಇದು ಮೈಸೂರು ಅರಮನೆ ಕಟ್ಟಡ ಮಚ್ಚ ಆಗಿನ ಅನುಭವ ಹೇಗಿತ್ತು ಆಗಿಂದಕ್ಕೆ ಈಗಿಂದಕ್ಕೆ ಹೇಗಿದೆ ಆಗಿಗಿಂತ ಈಗ ಬೆಟರ್ ಐತೆ ಬಹಳ ಕಷ್ಟ ಇತ್ತು ಅವನಿಗೆ ಅವಾಗ ಬರ್ತಾನೆ ಇದ್ದ ಕಲರ್ ಚಿಟ್ಟೆಗಳಿದಾವೆ ಒಂದೊಂದೊಂದೇ ತೋರಿಸ್ತೀವಿ ನೋಡ್ಕೊಂಡ್ಬಿಡ್ರಿ ಹಂಗೆ ಜೂಮ್ ಮಾಡ್ಬಿಡಪ್ಪ ಕ್ಯಾಮ್ರಾಮ್ಯಾನ್ ಯಾರು ಚಿಟ್ಟೆಗಳು ಅಂತ ಹಂಗೆ ಜೂಮ್ ಮಾಡಿ ಹಾಕ್ಬಿಡು ನಮ್ಮ ಹುಡ್ರು ನೋಡ್ಕೊಳ್ಳಿ ಪಾಪ ಬರೋಕ್ಕಾಗಲಿಲ್ಲ ಅಟ್ಲೀಸ್ಟ್ ಫೋನಲ್ಲಿ ನೋಡೇ ತೃಪ್ತಿ ಕೊಟ್ಟು ನೀವು ಬರ್ಗಟ್ಟ ಬಕಾಸುರ ಅಂತ ಮಕ್ಕ ತೋರ್ತೀವಿ ನೋಡಿ ಸರ್ ನೀವು ಸರ್ ಇದೆಲ್ಲ ವೈರಲ್ ಮಾಡ್ಬಿಟ್ರೆ ತಮಾಷೆಗೆ ಶಾರ್ಟ್ ವಿಡಿಯೋದಿಂದ ಸ್ಟಾರ್ಟ್ ಮಾಡ್ಬೇಕು ಸೀದಾ ಅಪ್ಲೋಡ್ ಮಾಡಿ ಅಂದರೆ ಯಾರು ನೋಡೋಂಗಿಲ್ಲ ಭಾಳ ನೀವು ಹೇಗೆ ಹೇಳ್ತೀರ ಹಾಗೆ ಗುರುಗಳೇ ಗುರುಗಳು ಇಲ್ಲವ್ರೆ ಗುರುಗಳೇ ಅವಲ್ಲಿ ಅವ್ರೆ ಅವ್ರು ನಮ್ಮ ಗುರುಗಳು ಇವತ್ತು ಫ್ರೈಡೇ ಅಲ್ಲ ಸ್ವಲ್ಪ ಫುಲ್ ರಶ್ ಇದೆ ಇವತ್ತು ಹೌದು ಫ್ರೈಡೇ ಬಂದ್ರೆ ಸ್ವಲ್ಪ ರಶ್ ಇರುತ್ತೆ ಶುಕ್ರವಾರ ಎಲ್ಲ ಇರುತ್ತೆ ಇವತ್ತು ಅದ್ರಾಗ ಗುಡ್ ಫ್ರೈಡೇ ಯಾರು ಬೇಕು ಯಾವ್ದು ತೊಗೊಂಡ್ರಿ 20 ರೂಪಾಯಿ ಯಾವ್ದು ತೊಗೊಂಡ್ರಿ 20 ರೂಪಾಯಿ ಬರೇ ಐತಿ ಅವ್ರು 20 ರೂಪಾಯಿ ಅಲ್ಲ ಅಲ್ಲಿ ಪಾಳೆ ನೋಡಪ್ಪ ಎಷ್ಟು ರಶ್ ಐತೆ ಅಲ್ಲಿ ನೋಡೋದಾದ್ರೆ ನೋಡೋಣ ಇಲ್ಲ ಅಂದ್ರೆ ಇಲ್ಲಿಂದ ಹೊರಗಕ್ಕೆ ನಮಸ್ಕಾರ ಮಾಡ್ಬೇಕು
ಹಂಗೆ ಎಲ್ಲ ತಿರ್ಕೊಂಡು ಸ್ವಲ್ಪ ರೌಂಡ್ ಹೊಡೆದು ರೌಂಡ್ ಹೊಡಕ್ಕೆ ಏನಿಲ್ಲ ಮಚ್ಚ, ಅಲ್ಲಿ ಕಾಣತ್ತಲ್ಲ ಅದ ಗುಡಿ ಗೊಬ್ಬರ ಅಷ್ಟ ಮುಗಿತ. ಸಿಕ್ಕಾಪಡೆ ಐತೆ ಯಪ್ಪ ದಸಿ ನೋಡಿ. ಅಲ್ಲೂ ಅದ ಇವತ್ತು ಗುಡ್ ಫ್ರೈಡೆ ಸೂಟಿ ಒಂದೈತಿ, ಮತ್ತು ಫ್ರೈಡೆ ಮತ್ತು ಅಮ್ಮನ ವಾರಲ್ಲ ಯಾರ ದೇವ್ರು ಜಾಸ್ತಿ ನಾವಂತಿಲ್ಲೇ ಅದ ಫ್ರೈಡೆ ಮತ್ತು ಮಂಗಳವಾರ ಬರಕ್ಕೆ ಹೋಗ್ಬೇಡಿ, ಉಳ್ಕಿದನ ಬನ್ನಿ. ಬಾಳೆ ಸಿಗಲ್ಲ, ಬಾಳೆ ಸಿಗಲ್ಲ ನೋಡಲ್ಲಿ, ಫುಲ್ ರಶ್ ಐತಿ. ಅಡ್ಡಾಡ ಹೋಗ್ಬಿಡೋದು. ಇಲ್ಲಿ ಹೊರ ನಿಂತೊಂದು ಫೋಟೋ ಹೊಡಿಸ್ಕೊಂಡು ನಮಸ್ಕಾರ ಮಾಡಿ ಇನ್ನೊಂದ್ಸಲ ಬಂದಾಗ ಬರ್ತೀವಿ ಅಂತ ಹೇಳಿ ಅಷ್ಟೇ. ಬರ್ರು ಜಲ್ದಿ ಬರ್ರಿ. ಆದರೆ ಬೇರೆ ಶುಕ್ರವಾರ ಮತ್ತು ಅದೇ ಹಾಲಿಡೇ ಇತ್ತಲ್ಲ ಎಲ್ಲ. ಫುಲ್ ರಶ್ ಇದೆ. ಸೊ ಶಾಪಿಂಗ್ ಮಾಡಕ್ಕೆ ಒಳ್ಳೆ ಚಲೋ ಇದೆ ಅಲ್ಲ, ಶಾಪಿಂಗ್ ಮಾಡಕ್ಕೆ ಚೆನ್ನಾಗಿತ್ತಲ್ಲ. ಜೊತೆಗೆ ಯಾರು ಇದ್ರೆ ಶಾಪಿಂಗ್ ಮಾಡಕ್ಕೆ ಚೆನ್ನಾಗಿರುತ್ತೆ. ಸಿಂಗಲ್ಸ್ಗಳಿಗೆ ಯೂಸ್ ಇಲ್ಲ, ಸಿಂಗಲ್ಸ್ ನಾಟ್ ಯೂಸ್, ಕಪಲ್ಸ್ ಅಷ್ಟಿಗೆ ಯೂಸ್ ಇದೆ. ಖರೆ ಕಾಸ್ಟ್ಲಿ ಭಾಳ ಇರುತ್ತಲ್ಲ, ಐಟಮ್ಸ್ ಜಾಸ್ತಿ ಕಾಸ್ಟ್ಲಿ ಇರುತ್ತೆ. ಚಾಮುಂಡಿ ಬೆಟ್ಟ ಅಲ್ಲ, ಸೊ ಜಾಸ್ತಿ ಕಾಸ್ಟ್ಲಿ ಇರ್ಬೋದು. ನಾವು ತೊಗೊಂಡು ಕೇಳಿಲ್ಲ, ನೀವು ಕೇಳಿ ನೋಡಿ. ನಾನು ಅದು ಏನು ಕೇಳ್ಕೊಲಿ ಅಂದೆ. ನನ್ನ ಜೀವನದಲ್ಲಿ ಏನು ಒಳ್ಳೇದು ಮಾಡಿಸ್ಬೇಕಂತಿದೆಯಾ ಅದು ಮಾಡಿಸು. ನನ್ನ ಜೊತೆಗಾರನಾಗಿ ನನ್ನ ಜೀವನದ ಒಳ್ಳೇದಾಗಬೇಕಂತ ಮಾಡಿಸಪ್ಪ ಅಂತಂದೆ. ನೀನೇ ಜಲ್ದಿ ಮೇಲೆ ಕರ್ಕೊಂಬಿಡು ಅಂತ. ಯಾಕೆ ಮುಚ್ಚ, ಏನಾಯ್ತು? ಯಾಕಂದ್ರೆ ಇಲ್ಲೆಲ್ಲ ನೋಡ್ಬಿಟ್ಟು ನಮಗೂ ನಾನಿಲ್ಲಿ ಗೊಂಬೆ ಐಟಮ್ಸ್ ಜಾಸ್ತಿ ಇರ್ತಾವ ಅಂತ ಬಂದೆಪ್ಪ. ಇವ್ರ ಮತ್ತು ಮಾರ್ಕೆಟ್ ಇದೆ, ಫುಲ್ ದೊಡ್ಡ ಮಾರ್ಕೆಟ್ ಇದೆ. ಅದು ನಮಗೆ ಒಳ್ಳೆ ಕೊಡ್ಬೇಕು. ಅದು ಯಾವುದೋ ಪಿಕ್ಚರ್ ಐತಲ್ಲ, ನವಗ್ರಹ ಪಿಕ್ಚರ್ ಇದನ್ನ ಅರಮನೆ ಇದನ್ನ ಮಾಡಿರ್ತಾರಲ್ಲ, ಆ ಟೈಪ್ ಇದ್ದಿದ್ದು ನೋಡ್ಬೇಕಂತ ಬಂದೆಪ್ಪ. ಅದು ಇಲ್ಲೇ ಇಲ್ಲಿ ನೋಡಿದ್ದೆ.